ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪೇಕ್ಷಾ, ಅತ್ತೆ ಏನಾಯ್ತು? ಡಲ್ಲ ಕಾಣಿಸ್ತಾ ಇದೆಯಾ? ಹುಷಾರಿಲ್ವಾ? ಹಾಗೇನಿಲ್ಲ ಅತ್ತೆ, ಆರಾಮಾಗಿದ್ದೀನಿ. ನೀನು ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಡಲ್ ಆಗಿದೆಯಾ. ಏನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರ? ಯಾರು? ಅದು ಅತ್ತೆ, ಅಕ್ಕನ ಹತ್ರ ಆನಂದ್ ಅವ್ರ ಬಗ್ಗೆ ಮಾತಾಡಿದಕ್ಕೆ ಅವಳು ನನ್ನ ಮೇಲೆ ರೇಗದ್ಲು. ಅದಕ್ಕೆ ಸ್ವಲ್ಪ ಬೇಜಾರಾಯ್ತು. ಅಷ್ಟೇನಾ? ನಾನು ಏನೋ ಅನ್ಕೊಂಡೆ. ಅಷ್ಟಕ್ಕೆಲ್ಲ ತಲೆ ಕೆಡಿಸ್ಕೋತಾರ? ನಿಮ್ಮ ಅಕ್ಕ ಸ್ವಲ್ಪ ಹಾಗೆ. ಎಷ್ಟೇ ಆದರೂ ಟೀಚರ್ ಅಲ್ವಾ, ಪಾಠ ಹೇಳೋ ಬುದ್ಧಿ ಎಲ್ಲ ಹೋಗುತ್ತೆ. ಅವಳು ಮುಂಚಿಂದನೂ ಹೀಗೇನಾ? ಹಾಂ, ಅಡ್ವೈಸ್ ಮಾಡೋ ಸ್ವಲ್ಪ ಜಾಸ್ತಿ. ಅದು ಅಡ್ವೈಸ್ ಅಲ್ಲಮ್ಮ, ತಾನು ಹೇಳಿದ್ದೇ ನಡಿಬೇಕು ಅನ್ನೋ ಹಠ. ತಾನು ಅನ್ಕೊಂಡಿದ್ದೇ ಸರಿ ಅನ್ನೋ ಆಟಿಟ್ಯೂಡ್ ತೋರಿಸುತ್ತೆ. ಅದನ್ನು ಅವಳ ಹತ್ರ ನಾನು ತುಂಬ ನೋಡಿದ್ದೀನಿ. ಹೋಗ್ಲಿ ಬಿಡು, ಅವಳೇನೋ ಹೇಳಿದ್ಲು ಅಂತ ನೀನು ಅದೆಲ್ಲ ಮನ್ಸಿಗೆ ಹಚ್ಕೋಬೇಡ. ಹೇಳಿದ ಬೇರೆ ಯಾರೂ ಅಲ್ಲ, ನಮ್ಮ ಅಕ್ಕ ಅಂತ ಸುಮ್ಮನೆ ಇದ್ಬಿಡು. ಸಂಬಂಧದಲ್ಲಿ ಒಂದೊಂದ್ಸಲ ಇದನ್ನೆಲ್ಲ ಸಹಿಸ್ಕೋಬೇಕಾಗತ್ತಮ್ಮ. ಹಾಂ ಅತ್ತೆ. ನನಗೆ ಆಶ್ಚರ್ಯ ಆಗೋದೇನು ಗೊತ್ತಾ, ನಿಮ್ಮ ಅಕ್ಕ ನಮ್ಮ ಮನೆಗೆ ಬಂದಮೇಲೂ ಈ ಮನೆಗೆ ತಕ್ಕನಾಗಿ ಬದಲಾಗದೇ ಇರೋದು. ನೀನು ನೋಡು ಎಷ್ಟು ಬೇಗ ಹೊಂದ್ಕೊಂಡಿದ್ಯಾ. ನಮ್ಮವಳೆ ಅಂತ ಅನಿಸ್ತೀಯ. ಅವಳಿನ್ನೂ ಹಳೇ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿಯಲ್ಲೇ ಇದ್ದಾಳೆ. ಅದರಿಂದ ಆಚೆ ಇನ್ನೂ ಬಂದಿಲ್ಲ ನೋಡು. ಇರಲಿ ಬಿಡು, ಅವಳ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಎಷ್ಟೇ ಆದರೂ ನಿಮ್ಮ ಅಕ್ಕ ಅಲ್ವಾ, ಅಕ್ಕ ತಂಗಿ ಮಧ್ಯೆ ತಂದಿಟ್ಟಾಗ ಆಗತ್ತೆ. ಹಾಗಾಗೋದು ನನಗಿಷ್ಟ ಇಲ್ಲಮ್ಮ. ಆದರೆ ನಿನ್ನ ಎಚ್ಚರಿಕೆಯಲ್ಲಿ ನೀನಿರು. ಇಲ್ಲಿ ಯಾವುದು ನಾವು ಅಂದ್ಕೊಂಡಾಗಿರಲ್ಲ. ಇಷ್ಟೇ ನಾನು ಹೇಳೋದು. ಜಾಸ್ತಿ ಯೋಚನೆ ಮಾಡಬೇಡ. ಆರಾಮಾಗಿರು. ಹೋಗು. ಮತ್ತೆ ಬನ್ನಿ ತಿಂಡಿ ಮಾಡಿ. ನನಗೀಗ ಹಸಿವಿಲ್ಲಮ್ಮ, ನೀವು ತಿನ್ಕೊಳ್ಳಿ, ನಾನು ಆಮೇಲೆ ತಿಂತೀನಿ. ಹಸುವಿಲ್ವಾ? ಹೊಟ್ಟೆ ಇದೆ ಅಂದಮೇಲೆ ಹಸುವಾಗುತ್ತೆ ತಾನೆ. ಮಾವಂಗೆ ಹೇಳ್ತಿದ್ರಿ ಚಿಕ್ಕ ಮಗು ಥರ ಹಠ ಮಾಡ್ತಾರೆ ಅಂತ, ಇವಾಗ ನೀವು ಸೇಮ್ ಅವ್ರ ಥರನೇ ಆಡ್ತಿದ್ದೀರಾ. ಇಲ್ಲ ಪುಟ್ಟಿ, ನನಗೆ ಅವರಷ್ಟು ಹಠ ಇಲ್ಲ. ಹೇಳಿದ್ರೆ ಅರ್ಥ ಮಾಡ್ಕೋತೀನಿ. ಹಾಗಿದ್ರೆ ಬನ್ನಿ ಮತ್ತೆ ತಿಂಡಿ ಮಾಡೋಣ. ರಾತ್ರಿ ಕರೆಕ್ಟಾಗಿ ನಿದ್ರೆ ಮಾಡಿಲ್ಲ ಅನ್ಸುತ್ತೆ. ಕಣ್ಣು ನೋಡಿ ಎಷ್ಟು ಡಲ್ ಆಗಿದೆ. ಇವಾಗ ಬ್ರೇಕ್ಫಾಸ್ಟು ಸ್ಕಿಪ್ ಮಾಡಿದ್ರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅತ್ತೆ. ಬನ್ನಿ ತಿಂಡಿ ಮಾಡೋಣ. ನಾನು ತಿಂಡಿ ಮಾಡೋದಿಲ್ಲ ಅಂತ ಹೇಳಲಿಲ್ಲ, ಸ್ವಲ್ಪ ಹೊತ್ತು ಆದ್ಮೇಲೆ ಮಾಡ್ತೀನಿ ಎಂದೆ ಅಷ್ಟೇ. ಏನೂ ಬೇಕಾಗಿಲ್ಲ, ನೀವು ನಮ್ಮ ಜೊತೆ ತಿಂಡಿಗೆ ಬನ್ನಿ. ನಿಮ್ಮನ್ನು ಬಿಟ್ಟು ನಾವು ಹೇಗೆ ತಿಂಡಿ ಮಾಡೋಕ್ಕಾಗುತ್ತೆ ಅತ್ತೆ? ನೀವು ಬರಲಿಲ್ಲ ಅಂದರೆ ನಮಗೂ ತಿಂಡಿ ಬೇಡ. ಅಮ್ಮ, ಏನು ಯೋಚನೆ ಮಾಡಬೇಡಿ. ಅಪ್ಪ ಇಲ್ಲೇ ಇದ್ರೆ ಅಪೇಕ್ಷೆ ಬಗ್ಗೆ, ಮದುವೆ ಬಗ್ಗೆ ಇನ್ನೂ ಜಾಸ್ತಿ ಯೋಚನೆ ಮಾಡಿ ಹರ್ಟ್ ಆಗುತ್ತೆ ಅಂತ ಆಚೆ ಹೋಗಿದ್ದಾರೆ. ಮೈಂಡ್ ರಿಲ್ಯಾಕ್ಸ್ ಆದ್ಮೇಲೆ ವಾಪಸ್ ಬರ್ತಾರೆ. ನೀವು ತಲೆ ಕೆಡಿಸ್ಕೊಬೇಡಿ, ಬನ್ನಿ ತಿಂಡಿ ಮಾಡಿ. ಹೇಗೋ ಜೀವ, ಅವರಲ್ಲಿ ತಿಂಡಿ ತಿಂದಿದಾರೋ ಇಲ್ವೋ ಏನೂ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಆಸಿಡಿಟಿ ಬೇರೆ ಅವ್ರಿಗೆ. ಅಮ್ಮ, ಅವ್ರು ಎಲ್ಲೇ ಇದ್ರೂ ಆರಾಮಾಗಿರ್ತಾರೆ. ನೀವು ಅವ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಆರೋಗ್ಯನ ಕೆಡಿಸ್ಕೋಬೇಡಿ. ಬನ್ನಿ ತಿಂಡಿ ಮಾಡಿ. ಬನ್ನಿ ಅತ್ತೆ ಪ್ಲೀಸ್. ನಡಿ. ಆನಂದ್ ಬ್ರೋ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಬ್ರೋ, ನಾನು ಜಯದೇವ್ ಮಾತಾಡ್ತಾ ಇದ್ದೀನಿ. ನಾವೆಲ್ಲರೂ ನಿಮ್ಮ ಕಮ್ಬ್ಯಾಕ್ಗೋಸ್ಕರ ಕಾಯ್ತಾ ಇದ್ದೀವಿ ಬ್ರೋ. ಮೊದಲಿನ ಥರ ನೀವು ಆದಷ್ಟು ಬೇಗ ಎದ್ದು ನಮ್ಮ ಜೊತೆ ಮಾತಾಡಬೇಕು ಬ್ರೋ. ನಾನು ಆನಂದ, ಆನಂದ್ ಬ್ರೋ, ನಾನು ಅವಾಗಿಂದ ಮಾತಾಡ್ತಾ ಇದ್ದೀನಿ, ಅವ್ರೇನೋ ರೆಸ್ಪಾಂಡ್ ಮಾಡ್ತಿಲ್ಲ. ಅವ್ನು ರೆಸ್ಪಾಂಡ್ ಮಾಡ್ದ. ಅವ್ನು ಕಂಡುಬಿಟ್ಟೆ ನಿಧಾನಕ್ಕೆ ಶೇಕ್ ಆಯ್ತಾ, ನಾನು ನೋಡಿದೆ. ಆನಂದ, ಆನಂದ, ಇದೇನಪ್ಪ ಹೀಗಾಗೋಯ್ತು? ಬಿಗ್ ಬ್ರೋ ಹೇಳಿ ನಿಜನಾ? ಅವ್ನು ನಿಜವಾಗ್ಲೂ ಕಣ್ಮಿಡ್ಸಿದ್ನಾ? ಅವ್ನು ನಿಜವಾಗ್ಲೂ ನೆಟ್ಟಿಗೆ ಆಗ್ಬಿಟ್ನಾ? ಇನ್ನೋಣ ಆನಂದ, ಕೇಳಿಸ್ತಾ ಇದೆಯೋ ಆನಂದ್? ಇಲ್ಲ ಬ್ರೋ, ಮೋಸ್ಟ್ಲಿ ನಿನ್ ಭ್ರಮೆ ಅನ್ಸುತ್ತೆ. ನಾನು ಅವಾಗ ಮಾತಾಡ್ತಾ ಇದ್ದೀನಿ, ನೋಡ್ತಾ ಇದೀನಲ್ಲ, ಏನು ರಿಯಾಕ್ಟ್ ಮಾಡ್ತಿಲ್ಲ ಅವರು. ಇಲ್ಲ, ಅವ್ನು ರೆಸ್ಪಾಂಡ್ ಮಾಡ್ದ. ಅವ್ನು ಕಂಡುಬಿಟ್ಟೆ ನಿಧಾನಕ್ಕೆ ಶೇಕ್ ಆಯ್ತು, ನಾನು ನೋಡಿದೆ. ಆನಂದ್, ಆನಂದ್ ರೆಸ್ಪಾಂಡ್ ಮಾಡ್ತಾ ಇದ್ದಾನೆ ಅವನು. ಆನಂದ್, ಅಪ್ಪಣ್ಣ, ಭೂಮಿಕಾ, ಆನಂದ್, ಆನಂದ್, ನೀನ್ ಕೇಳಿಸ್ತಾ ಇದೆ?
ನೀನ್ ಕೇಳಿಸ್ತಾ ಇದೆ ಕಣೋ. ಇನ್ನೊಂದ್ಸತಿ ಹಾಗೆ ಮಾಡ ನಾನು ನೋಡ್ಬೇಕು. ಆನಂದ್ ಓ ಗಾಡ್, ಇದು ಯಾವುದೇ ಕಾರಣಕ್ಕೂ ನಿಜ ಆಗದೆ ಇರಲಪ್ಪ. ಏಯ್ ನೀನ್ ಕೇಳಿಸ್ತಾ ಇದೆ ಕಣೋ. ಆನಂದ ನೋಡು. ಏನಾಯ್ತು ಗೌತಮ್? ಡಾರ್ಲಿಂಗ್, ಆನಂದ್ ರೆಸ್ಪಾಂಡ್ ಮಾಡ್ತಾ ಇದ್ದಾನೆ. ಅವ್ನು ಕಣ್ಗುಟ್ಟೆ ನಿಧಾನಕ್ಕೆ ಶೇಕ್ ಆಯ್ತು, ನಾನು ನೋಡಿದ್ದೀನಿ. ಆನಂದ್ ಮಾತಾಡು ಆನಂದ್, ನಾನು ಬಂದಿದ್ದೀನಿ, ಮಾತಾಡು. ಗೌತಮ್, ಕನಸು ಕಾಣ್ತಿಲ್ಲ ತಾನೇ? ಇಲ್ಲಪ್ಪ, ಕಣ್ ಬಿಟ್ಕೊಂಡೆ ಕನಸು ಕಾಣ್ತಾರೆ, ಹಗಲ್ ಕನಸು ಅಂತ ಕರೀತಾರೆ. ಅದಕ್ಕೊಂಥರ ಭ್ರಮೆ ತರ ಅದು. ಏಯ್ ಖಂಡಿತ ಕನ್ಸಲ್ಲ ಮಾವ, ನಾನೇ ನೋಡಿದ್ದೀನಿ. ನನ್ಗೆ ಎಷ್ಟೊತ್ತು ಮಾತಾಡ್ದೆ, ಅವ್ನು ಸುಮ್ಮನೆ ಮಲಗಿದ್ದ. ಬಟ್ ಜೈದೆ ಮಾತಾಡ್ ಕೂಡ ಅವನು ರೆಸ್ಪಾಂಡ್ ಮಾಡಕ್ಕೆ ಶುರು ಮಾಡ್ದ. ಅದು ಯಾಕೆ ಅಂತ ನನಗೆ ಮಾತ್ರ ಗೊತ್ತು. ಮೋಸ್ಟ್ಲಿ ಅವನು ನನ್ನ ವಾಯ್ಸ್ನ ರೆಕಗ್ನೈಸ್ ಮಾಡ್ತಾ ಇಲ್ಲ ಅನ್ಸುತ್ತೆ. ಜೈದೆ ವಾಯ್ಸ್ ರೆಕಗ್ನೈಸ್ ಮಾಡ್ತಾ ಇರ್ಬೇಕು. ಜೈದೆ ನೀ ಮಾತಾಡ ಬ್ರೋ. ಆನಂದ್ ಬ್ರೋ. ಇಲ್ಲ ಬ್ರೋ, ಏನು ರಿಯಾಕ್ಷನ್ ಇಲ್ಲ ನೋಡು. ಇಲ್ಲ ಮಾವ, ಇವನ್ ವಾಯ್ಸ್ ರೆಕಗ್ನೈಸ್ ಮಾಡ್ದ ಖಂಡಿತ. ನಾನು ಅಬ್ಸರ್ವ್ ಮಾಡಿದ್ದೀನಿ. ನಾನು ಡಾಕ್ಟರ್ಗೆ ಇನ್ಫಾರ್ಮ್ ಮಾಡ್ತೀನಿ. ಆನಂದ್ ಎದ್ದೇಳ ಆನಂದ್, ನಾನು ಬಂದಿದ್ದೀನಿ. ಎಲ್ಲರೂ ಸೇರ್ಕೊಂಡು ಯಾಕೆ ಅವ್ನಿಗೆ ಹಿಂಸೆ ಕೊಡ್ತೀರಾ? ಡಾಕ್ಟ್ರು ಬಂದು ಚೆಕ್ ಮಾಡ್ತಾರೆ, ಎಲ್ಲ ಸರಿ ಹೋಗುತ್ತೆ. ನಡೀರಿ ಹೊರಗೆ, ನಡಿಮ್ಮ ಬನ್ರಿ. ಬ್ರೋ. ಆನಂದ್ ಬ್ರೋ. ಡಾಕ್ಟರ್ ಇಲ್ಲ ಓಕೆ. ಎಷ್ಟೊತ್ತಾಗುತ್ತೆ? ಶೋರ್, ನಾನು ಮನೇಲಿ ಇರ್ತೀನಿ. ಬನ್ನಿ ಡಾಕ್ಟರ್, ಬನ್ನಿ. ಗೌತಮ್, ಆನಂದ್ ನಿಜವಾಗ್ಲೂ ರೆಸ್ಪಾಂಡ್ ಮಾಡಿದ್ನಾ? ನನ್ನ ನಾಳೆ ಗುಡ್ಡಲ್ಲಿ ನಿಜವಾಗ್ಲೂ ರೆಸ್ಪಾಂಡ್ ಮಾಡ್ದ. ಅವನು ಆದಷ್ಟು ಬೇಗ ಸರಿ ಹೋಗ್ತಾನೆ ಅಂತ ಅನ್ನಿಸ್ತದ. ಡೋಂಟ್ ಬರಿ. ಏನು ಮಾತಾಡ್ತಾನೆ ಟೈಮ್ ತೊಗೊಳುತ್ತೆ ಅಷ್ಟೇ. ವಿಲ್ ಬಿ ಆಲ್ ರೈಟ್, ಡೋಂಟ್ ಬರಿ. ಬಿಗ್ ಬ್ರೋ, ನಾನು ನೋಡ್ತೇನೆ. ಜೈ, ನೀನು ಇವತ್ತು ಆಫೀಸ್ಗೆ ಹೋಗೋದು ಬೇಡ ಕಣ, ನನ್ನ ಜೊತೆಗೆ ಎದ್ಬಿಡು. ಓಕೆ? ನಾನು ಹೇಳಿದ್ನಲ್ಲ ಜೈ, ನಾನು ಅವನ ಹತ್ರ ಎಷ್ಟೊತ್ತು ಮಾತಾಡಿದೆ ಗೊತ್ತಾ? ಏನೇನೋ ಮಾತಾಡಿದೆ. ಅವ್ನು ಸುಮ್ಮನೆ ಮಲಗಿದ್ದ. ಬಟ್ ನೀನು 4 ಲೈನ್ ಮಾತಾಡ್ತಾ ಇದ್ದಾಗೆ ಅವ್ನು ರೆಸ್ಪಾಂಡ್ ಮಾಡ್ದ ಕಣೋ. ಅವ್ನು ಕಣ್ಗುಟ್ಟೆ ಅಲ್ಲಾಡ್ತು, ನಾನು ನೋಡಿದೆ. ಬಿಲೀವ್ ಮೀ. ಇಲ್ಲ ಬ್ರೋ, ಈಗ ಎಲ್ಲರೂ ಎದುರುಗಡೆ ಮತ್ತೆ ಮಾತಾಡಿದ್ನಲ್ಲ, ಏನೂ ರೆಸ್ಪಾನ್ಸ್ ಇಲ್ಲ. ಅಲ್ಲಿ ತುಂಬ ಜನ ಇದ್ರಲ್ಲ, ಮೋಸ್ಟ್ಲಿ ವಾಯ್ಸ್ನ ಡಿಸ್ಕ್ರಿಮಿನೇಟ್ ಮಾಡೋಕ್ಕಾಗಲಿಲ್ಲ ಅಂತ ಅನ್ಸುತ್ತೆ. ಅವನು ನಿನ್ನ ವಾಯ್ಸ್ನ ರೆಕಗ್ನೈಸ್ ಮಾಡ್ತಾ ಇದ್ದಾನೆ ಜೈ. ಇಟ್ಸ್ ಮೈ ಗಟ್ ಫೀಲಿಂಗ್. ಪ್ಲೀಸ್. ಆಫೀಸಲ್ಲಿ ಇವಾಗ ಜಸ್ಟ್ ಮೀಟಿಂಗ್ ಸ್ಕೆಡ್ಯೂಲ್ ಆಗಿದೆ ಬ್ರೋ. ನಾನು VC-ನಲ್ಲಿ ಮೀಟಿಂಗ್ನ ಅಟೆಂಡ್ ಮಾಡ್ತೀನಿ. ಇವತ್ತೊಂದು ದಿವಸ ಇಲ್ಲೇ ಇದ್ಬಿಡು. ನೀನು ಅವ್ನು ನೋಡ್ಕೋತಾ ಇರೋ, ನಾನು ಮೀಟಿಂಗ್ ಮುಗಿಸ್ಕೊಂಬರ್ತೀನಿ. ಅವನೇನಾದ್ರೂ ರೆಸ್ಪಾಂಡ್ ಮಾಡಿದ್ರೆ ನನಗೆ ಇಮಿಡಿಯೇಟ್ ಆಗಿ ಹೇಳು. ಓಕೆನಾ? ಪ್ಲೀಸ್ ಕಣ, ಪ್ಲೀಸ್. ಅದಕ್ಕೆ ಆಯ್ತು ಇರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.